ಕೊಪ್ಪಳದಲ್ಲಿ ಗವಿಸಿದ್ದೇಶ್ವರ ರಥೋತ್ಸವದ ಸಂಭ್ರಮ ಸಡಗರ ಜೋರಾಗಿದೆ. ಇವತ್ತು ಎರಡನೇ ದಿನದ ಸಂಭ್ರಮ. ಈ ಎರಡನೇ ದಿನ ದಾಸೋಹದಲ್ಲಿ ಮಿರ್ಚಿಯ ಘಮಲು ಜೋರಾಗಿತ್ತು. ದಾಸೋಹಕ್ಕೆ 10 ಲಕ್ಷಕ್ಕೂ ಅಧಿಕ ಮಿರ್ಚಿಯನ್ನು ತಯಾರು ಮಾಡಲಾಗಿದೆ. 25 ಕ್ವಿಂಟಲ್ ಕಡಲೆ ಹಿಟ್ಟು, 22 ಕ್ವಿಂಟಲ್ ಹಸಿಮೆಣಸಿನಕಾಯಿ, 15 ಬ್ಯಾರಲ್ ಎಣ್ಣೆ, 50 ಕೆಜಿ ಸೋಡಾ ಪುಡಿ, 100 ಕೆಜಿ ಉಪ್ಪು, 60 ಸಿಲಿಂಡರನ್ನು ಬಳಕೆ ಮಾಡಿಕೊಂಡು 10 ಲಕ್ಷಕ್ಕೂ ಅಧಿಕ ಮಿರ್ಚಿಯನ್ನು ತಯಾರು ಮಾಡಲಾಗಿತ್ತು. ಈ ಮಿರ್ಚಿ ಹಾಕೋದಕ್ಕಂತಾನೆ 400ಕ್ಕೂ ಹೆಚ್ಚು ಬಾಣಸಿಗರು ಕೆಲಸ ಮಾಡಿದ್ದಾರೆ. ಪ್ರಸಾದದ ಜೊತೆಗೆ ಮಿರ್ಚಿ ಭಜ್ಜಿಯನ್ನು ವಿತರಣೆ ಮಾಡುವಂಥದ್ದು ಇಲ್ಲಿ ಸಂಪ್ರದಾಯ ವಾಡಿಕೆ. ಜಾತಿ ಧರ್ಮಗಳನ್ನು ಮೀರಿ ನಡೆಯುವಂತಹ ಜಾತ್ರೆ ಇದು. ಈ ಬಾರಿಯೂ ಕೂಡ ಲಕ್ಷ ಸಂಖ್ಯೆಯ ಭಕ್ತರು ಈ ರಥೋತ್ಸವಕ್ಕೆ ಸಾಕ್ಷಿಯಾದರು. ತಮ್ಮ ಶಾಂತತೆಯೇ ನಮಗೆ ಸೌಭಾಗ್ಯ.